ಅದನ್ನ ಸರಿಯಾದ ರೀತಿಯಲ್ಲಿ ನಮ್ಮ ಭಾಗದಲ್ಲಿ ನಮ್ಮ ಮಕ್ಕಳಿಗೆ ಬಳಸ್ತಾ ಇರಲ್ಲ ನಮ್ ಡೌಟ್ ಇದೆ. ಸೊ ಹಂಗಾಗಿ ನಾವು ಚೆಕ್ ಮಾಡ್ತಾ ಇದ್ದೀವಿ. ಕಾಲ್ ಮಾಡಿ ನಾನು ಎತ್ತಿಲ್ಲ, ನೀವು ಒಂದು ವಾರದಿಂದ ಮಿನಿಸ್ಟ್ರಿ PS ಕಡೆಯಿಂದ ಕಾಲ್ ಮಾಡಿಸ್ಬೇಕಂತ ಮಾಡಿದ್ರೆ ಎತ್ತಿಲ್ಲ ನೀವು. ನನಗೆ ಸ್ಕೂಲ್ ಪರ್ಮಿಷನ್ ಮಾಡ್ಬೇಡ್ರಿ ಸರ್. ಕೇಳ್ತೀನಿ, ಶಾಲೆ ಹೆಡ್ ಯಾರು ಮಾಡಿದ್ದಾರೆ? ನಾನು ಹೆಂಗೆ ಸ್ಕೂಲ್ ಚೆಕ್ ಮಾಡಕ್ಕಾಗುತ್ತೆ? ನಮ್ಮ ಭಾಗದ ನೋಡಿ, ನಾನು ನಮ್ DPS ಮಾತಾಡಿ ಕೇಳಿ ಪರ್ಮಿಷನ್ ಮಾಡ್ಬೇಡಿ. ನಿಮ್ ಶಾಲೆ ಬಂದಿನಿ, ನಿಮ್ದು ನನಗೆ ಪರ್ಮಿಷನ್ ಬೇಕು. ಹೇಳಿ, ಈ ಶಾಲೆಯಲ್ಲಿ ತುಂಬಾ ಅವಘಡ ನಡೆದಿದೆ. ಇಷ್ಟು ಟಾಯ್ಲೆಟ್ ಹಿಡ್ಕೊಂಡು ಗ್ರೌಂಡ್ ಹಿಡ್ಕೊಂಡು ಇಷ್ಟು ವ್ಯವಸ್ಥೆ ಹಾಳಾಗಿದೆ. ಸಡನ್ಲಿ ಬಂದ್ಬಿಟ್ಟು ಯಮನಿಗೆ ಫೋನ್ ಮಾಡಿದ್ರೆ ಮೇಡಮ್ ಅವರು ಫೋನ್ ಎತ್ತಲ್ಲ. ಯಾವ ಟೈಮಿಗೆ ಫೋನ್ ಮಾಡಿದ್ರು ಫೋನ್ ಎತ್ತಲ್ಲ. ಇದ್ರ ಬಗ್ಗೆ ಶಾಲೆ ಬಗ್ಗೆ ಮಾಹಿತಿ ಕೊಡಿ, ಎಷ್ಟು ಫಂಡ್ ಬಂದೆ, ಏನ್ ಖರ್ಚಾಗಿದೆ ಅಂತ ಕೇಳಿದ್ರು ಒಂದು ಮಾಹಿತಿ ಕೊಡ್ತಾ ಇಲ್ಲ. ಆಲ್ರೆಡಿ ನಾನು ನಮ್ಮ ಸಂಬಂಧಪಟ್ಟವ್ರನ್ನ ಕಳಿಸಿದ್ದೀನಿ, ಫೋನ್ ಮಾಡಿದ್ದೀನಿ, ರಿಸೀವ್ ಮಾಡಿಲ್ಲ. ಈಗ ಬಂದ್ಬಿಟ್ಟು ನಾನು ಪರ್ಮಿಷನ್ ಕೇಳ್ತಾ ಇದ್ರೆ ಪರ್ಮಿಷನ್ ಕೊಡಲ್ಲ. ಮಿನಿಸ್ಟರ್ ಹತ್ರ ಹೋಗಿ, ಡಿಪಾರ್ಟ್ಮೆಂಟ್ ಹೆಡ್ ಹತ್ರ ನಿಮಗೆ ರೈಟ್ಸ್ ಇದೆಯಾ ಇಲ್ಲ ಕೊಡಕ್ಕೆ? ನಿಮಗೆ ಈ ಶಾಲೆದು ಯಾದಗಿರಿ ಡಿಸ್ಟಿಕ್ ಅಲ್ಲಿ ಯಾರು ಹಿಂದೆ ಉಳಿದಿದೆ, ಯಾರಿಗೆ ಮಕ್ಕಳ ಭವಿಷ್ಯ ಯಾವ ಹಾಳಾಗ್ತದೋ ಇಂಥವ್ರ ಕಾರಣ ಬರೆದು ಕೊಡ್ರಿ. ನನ್ಗೆ ಯಾವ್ದು ರೈಟ್ಸ್ ಬಂದು ಕೊಡ್ರಿ. ನಾನು ಯಾರು ಕೇಳ್ಬೇಕಂತ ಹೇಳಿದ್ರೆ ಅವ್ರಿಗೆ ಕೇಳ್ಕೊಂಡು ನಾನು ದಯವಿಟ್ಟು ಕೈ ಮುಗಿದ್ನಿ, ವಿಸಿಟ್ ಮಾಡಿಸಿ ದಯವಿಟ್ಟು ಕೈ ಮುಗಿಸ್ತೀನಿ. ಈ ಶಾಲೆ ನೀವೇ